ಹಾಗೇನೆ ಈ ಜಾಲ ಹೆಂಗಿತ್ತು, ಇವರ ನೆಟ್ವರ್ಕ್ ಹೆಂಗಿತ್ತು, ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಗಡಿ ಆಚೆಗೂ ಕೂಡ ಇವರ ಜಾಲ ವ್ಯಾಪಕವಾಗಿ ಹಬ್ಬಿತ್ತು. ಅಲ್ಲೂ ಕೂಡ ರಾಜಕಾರಣಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಉದ್ಯಮಿಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ರು, ಕೆಲವರು ಮನೆಯನ್ನೇ ಒಡೆದು ಹಾಕೊಂಡ್ರು ಅಂತ ಪರಿಸ್ಥಿತಿ ಇತ್ತು ಈ ಗ್ಯಾಂಗ್ನಿಂದ. ರಾಜಸ್ಥಾನ ಮೂಲದ ಕೇಂದ್ರ ಸಚಿವರಿಗೂ ಕೂಡ ಈ ಗ್ಯಾಂಗ್ ಖೆಡ್ಡಾವನ್ನ ತೋಡಿತ್ತು ಅಂತೇಳಿ ಗಮನಿಸಬೇಕಾಗುತ್ತೆ ನೀವಿಲ್ಲಿ. ರಾಜಸ್ಥಾನ ಮೂಲದ ಕೇಂದ್ರ ಸಚಿವರಿಗೂ ಕೇಸರಿ ಬಾತ್ ತಿನ್ನಿಸಿದ ಕಿನ್ನರಿ ಈಕೆ. ಹಾಗೇನೆ ರಾಜ್ಯವೊಂದರ ಮುಖ್ಯಮಂತ್ರಿಗೂ ಗಾಳ ಹಾಕಿದ್ದ ಧಾರವಾಡದ ಬುಲ್ಬುಲ್. ದೆಹಲಿ ಮೂಲದ 83 ವರ್ಷದ ದೊಡ್ಡ ಉದ್ಯಮಿ ಜೊತೆಗೆ ಡಿಂಗ್ ಡಾಂಗ್ ಜೋರಾಗಿತ್ತು. 100 ಕೋಟಿ ಕಮಾಯಿ ಮಾಡಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸೆಟಲ್ ಆಗ್ಬೇಕಂತೆ ಇವಳಿಗೆ ಆಸೆ. ಈ ಐನಾತಿ ಅಮ್ಮ ಮಗಳ ಕಲರ್ಫುಲ್ ಐಡಿಯಾಗಳಿಗೆ ಗಣ್ಯರೇ ಬಲಿಪಶುಗಳಾಗ್ತಾ ಇದ್ರು, ಅವರನ್ನೇ ಟಾರ್ಗೆಟ್ ಮಾಡ್ತಾ ಇತ್ತು. ಒಂದು ಕಡೆಯಲ್ಲಿ ಇವರ ನೆಟ್ವರ್ಕ್ ಹೆಂಗಿತ್ತು, ಯಾವ್ಯಾವ ರಾಜ್ಯದವರಿಗೆ ಟಾರ್ಗೆಟ್ ಮಾಡಿದ್ರು, ಯಾರ್ಯಾರು ಇದ್ರು, ಏನೆಲ್ಲ ಆಗ್ತಾ ಇತ್ತು ಎಲ್ಲವನ್ನು ಕೂಡ ಗಮನಿಸಿದ್ರಿ. ಸರ್, ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೆಹಲಿಯಿಂದ ಆಚೆಗೆ ರಾಜಸ್ಥಾನದ ತನಕವೂ ನೆಟ್ವರ್ಕ್ ಇದೆ. ಇಡೀ ದೇಶದಲ್ಲೂ ಕೂಡ ಸಾಕಷ್ಟು ಜನರಿಗೆ ಇದೇ ರೀತಿಯಾಗಿ ಕೆಡ್ಡ ತೋಡಿದ್ರೆ ಹೇಗೆ ಸರ್? ಡೆಲ್ಲಿ ಟು ಗೋವಾ, ಗೋವಾ ಟು ಕರ್ನಾಟಕ, ಕರ್ನಾಟಕ ಟು ಮಹಾರಾಷ್ಟ್ರ, ಮಹಾರಾಷ್ಟ್ರ ಟು ರಾಜಸ್ಥಾನ್, ಎಲ್ಲೇ ಮೀರಿದ ಏನು ಹೇಳ್ತೀವಲ್ಲ ನಾವು, ಇದಕ್ಕೆ ಯಾವ ಗಡಿ, ಜಾತಿ, ಪಂಥ, ಪಾರ್ಟಿಗಳು ಯಾವುದು ಡಿಫ್ರೆನ್ಷಿಯೇಟ್ ಮಾಡಿಲ್ಲ ಇವರು. ನೋ ಬೌಂಡರಿ. ದೇ ವರ್ಕ್ ವೆರಿ ವೆರಿ ಹಾನೆಸ್ಟ್ಲಿ ವಿತ್ ದೇಯರ್ ಪ್ಲ್ಯಾನ್ ಆ್ಯಕ್ಟ್. ಅವರು ತಾಯಿ ಹೇಳ್ತಾರೆ ನಮಗೆ, ಸರ್ ನೀವೇನು ಅಂದ್ಕೊಟ್ಟಿದ್ರಿ, ವಿ ಹ್ಯಾವ್ ಪ್ಲ್ಯಾನ್ ಎ ಫೇಲ್ ಆಯಿತಾ, ಬಿ ಫೈಲ್ ಆಯಿತಾ, ಸಿ, ಡಿವರೆಗೆ ನಾವು ಇಟ್ಕೊಂಡಿರ್ತೀವಿ. ನಮ್ಮ ಚಾಣಾಕ್ಷತನ ಎಲ್ಲಿವರೆಗಿರುತ್ತೆ ಅಂದರೆ, ನಾವು ಕೂತ್ಕೊಂಡು ರಾತ್ರಿ 3-4 ಗಂಟೆವರೆಗೆ ವರ್ಕ್ ಮಾಡ್ತೀವಿ. ನಾವು ಮಲಗುವುದೇ ರಾತ್ರಿ 4 ಗಂಟೆ ನಂತರ, ನಾವು ಎದ್ದೇಳೋದು 2 ಗಂಟೆಗೆ. ವಿ ಆಲ್ ಫ್ಯಾಮಿಲಿ ಸಿಟ್ ಆ್ಯಂಡ್ ಪ್ಲ್ಯಾನ್ ಇಟ್. ಲೆಟ್ ಅಸ್ ಸಿ, ನಮಗೆ ಸಿಕ್ಕಿದ ಕೂಡಲೇ ಯಾವ ರೀತಿಯಾಗಿ ಅವರು ಇಂಟ್ರೊಡಕ್ಷನ್ ಮಾಡ್ಕೊಳ್ತಾರೆ, ಅವರ ಫ್ಯಾಮಿಲಿನೇ ಅವರು ಇಂಟ್ರೊಡಕ್ಷನ್ ಮಾಡ್ತಾರೆ ಅಂತ ನೋಡ್ಕೊಂಬರುವ. ಐ ಥಿಂಕ್ ದರ್ ಇಸ್ ಆಡಿಯೋ ಪ್ಲೇಟ್. ನಿಮ್ಮ ಹೆಸರು? ಪ್ರಿಯಾ. 2018 ಇವರು ಎಲೆಕ್ಷನ್ ಅದ್ರ ಸಂಬಂಧ ನೀವು ಅಲ್ಲಿ ಇದಕ್ಕೆ ನಿಂದಿರ್ತೀರಿ, ನಮ್ಮ ಬಿಜೆಪಿಗೆ ಬರ್ರಿ, ಹಂಗಿಲ್ಲ. ಇಟ್ಸ್ ಓಕೆ, ನಮ್ಗೆ ರೆಡಿ ಇದೀವಿ, ನಾವು ಬರೋಕ್ಕೇನು ಪ್ರಾಬ್ಲಮ್ ಇರಲಿಲ್ಲ. ಆ ಟೈಮಲ್ಲಿ ಅದ್ರ ಸಂಬಂಧ ಇವ್ರು ನಿಂತಿದ್ದಕ್ಕೆ ನಮ್ಮ ಡ್ಯಾಡಿ ಜಾಬ್ ತೆಗಿದ್ರು. ಅವರೆಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ರು ಡ್ಯಾಡಿ. ಜಾಬಿಂದ ಇದನ್ನ ಮಾಡಿದ್ರು. ಆಮೇಲೆ ನಮ್ಮ ಬ್ರದರ್ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ನಮ್ಮ ಬ್ರದರ್ ಎಜುಕೇಶನ್ ಹಾಳು ಮಾಡಿದ್ರು. ಎಲ್ಲ ಬೇಡ ಅಂತ ಹೋಗಿ ನಾವು ಗೋವಾಕ್ಕೆ 2023 ನಾವು ಗೋವಾದಲ್ಲಿ ಬಿಸ್ನೆಸ್ ಮಾಡಿದ್ವಿ. ಬಟ್ ಅಲ್ಲೇನೂ ಬಂದ್ರು, ಇವ್ರಿಗೆ ಪೇಮೆಂಟ್ ಕೊಡ್ಬೇಡ್ರಿ ಅಂತೇಳಿ. ನಾವು ಒಂದು 12 ಟಿಪ್ಪರ್ ಹಾಕಿ ಮೈನಿಂಗ್ ವರ್ಕ್ ಮಾಡ್ತಿದ್ವಿ ಇಂಟರ್ನಲ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಅಲ್ಲೇನೂ ಬಂದ್ರು, ಇವ್ರಿಗೆ ಪೇಮೆಂಟ್ ಕೊಡ್ಬೇಡ್ರಿ ಅಂತೇಳಿ. ಆಮೇಲೆ ಅಲ್ಲೇ ನಮ್ಮ ಡ್ಯಾಡಿಗೂ ಹೊಡ್ಸಿದಾರ. ಒಂದು IPS ಪ್ರೆಸೆನ್ಸ್ ಅಲ್ಲಿ 150 ಸ್ಟಾಫ್ಸ್ ಎದುರುಗಡೆ ಹೊಡ್ಸಿದಾರೆ ಅವ್ರ ಡ್ಯಾಡಿಗೆ. ಆಮೇಲೆ ಆಫ್ ರೆಕಾರ್ಡ್ ಹೇಳ್ಬೇಕಂದ್ರೆ ಇವನ್ ಅವ್ರಿಗೆ ಹೇಳಿಸಿ ನಾನು ವಿಡಿಯೋ ಮಾಡಿಸ್ಕೊಂಡಿದ್ದಾರೆ. ಅವ್ರು ಪ್ರೈವೇಟ್ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಓನರ್ ಜೊತೆ. ಯಾರ ಜೊತೆಗೆ? ಮೈನ್ ಓನರ್ ಜೊತೆ, ಗೋವಾದವ್ರಿದ್ದಾರೆ ಅವರು. ಅದನ್ನ ಒಂದ್ಸರಿ ಇವ್ರಿಗೆ ಹೇಳಿದಾರೆ, ನಿಮ್ಮ ಮಗಳ ವಿಡಿಯೋ ನಾನು ನೋಡಿದ್ದೀನಿ ಅಂತ. ಅವರೇ ಹೇಳಿ ಮಾಡಿಸಿದ್ದದು ವಿಡಿಯೋ. Yes, I want to settle and I want to grow in my grow ಆಗಬೇಕು. ನನ್ನ ಲೈಫ್ ಅಲ್ಲಿ ತುಂಬಾ ಹೈ ಲೆವೆಲ್ ಹೋಗಬೇಕು ಅಷ್ಟೇ. ಆಮೇಲೆ ಯಾರ ಜೊತೆ ಮಾತಾಡ್ತೀನೋ, ಸೆಂಟ್ರಲ್ ಮಿನಿಸ್ಟರ್ ಯಾರ ಜೊತೆ ಮಾತಾಡ್ತೀನಲ್ಲ ಎಲ್ಲಾರ್ದು ತಗೊಂಡ್ ಬರ್ತಾರೆ. ನಾ ಏನ್ ಮಾತಾಡ್ತೀನಿ ಏನಿಲ್ಲ ಅಂತ ಹೇಳಿ. ನಂಗೆ ನೋಡ್ರಿ, ಒಟ್ಟು ನಮ್ಗೆ ಗುಡ್ ಮಾಡ್ಬೇಕಷ್ಟೇ. ನಾನು ಅದಕ್ಕೆ ಏನ್ ಮಾಡೋದು ರೆಡಿ ಇದ್ದೀನಿ. ನಂಗೆ ಗುಡ್ ಮಾಡ್ಬೇಕಷ್ಟೇ. ಬಟ್ ನಮ್ ಬಿಸ್ನೆಸ್ ಸೆಟ್ಲ್ ಆಗ್ಬೇಕು. ನಾವು ದೊಡ್ಡ ಪ್ರಮಾಣ ಬೆಳ್ಕೊಂಡು ಎಲ್ಲಾ ಡಿಲೀಟ್ ಮಾಡಿ ಒಂದು ಕೀಲಿ ಹಾಕೊಂಡು ನಮ್ ಬಂಗ್ಲೆಕ ಆಮೇಲೆ ಕೈ ಮುಗಿಯೋದಿದ್ವಿ. ನಮ್ದೆಲ್ಲ ನಿಮ್ದೇನು ಕ್ವಾಲಿಫಿಕೇಶನ್? ಕ್ವಾಲಿಫಿಕೇಶನ್ ಕೇಳಬೇಡಿ. 10th 11th ನಾವು ಸ್ಕೂಲಿಗೆ ಹೋಗೇ ಇಲ್ಲ. ಸರ್ಟಿಫಿಕೇಟ್ ಹೆಂಗ್ ಬಂದು ಅಂತ ಅದೇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಈಗ 100 crores ಇದನ್ನ ಮಾಡಿ ಸೆಟಲ್ಮೆಂಟ್ ಮಾಡ್ಬೇಕು ಅವ್ರು. ಆಮೇಲೆ ನನ್ನ ಲೈಫ್ನಾಗ ಇಂಟರ್ಫಿಯರ್ ಆಗೋದು ಬಂದ್ ಮಾಡ್ಬೇಕು. ಅವ್ರೇನ್ ಹೇಳ್ತಾರೆ, ಇವರೆಲ್ಲ ಗ್ರೂಪ್ ಕೂಡಿ ಮಾಡ್ಲತ್ತಾರ ಅಂತ ಹೇಳ್ತಾರೆ. ಕರೆಕ್ಟ್ ಅವ್ರು ಹೇಳೋದು. ನಿಮ್ಮ ಹೆಸರು? ಪ್ರಿಯಾ. 2018 ಇವರು ಎಲೆಕ್ಷನ್ ಅದ್ರ ಸಂಬಂಧ ನೀವು ಅಲ್ಲಿ ಇದಕ್ಕೆ ನಿಂದಿರ್ತೀರಿ, ನಮ್ಮ ಬಿಜೆಪಿಗೆ ಬರ್ರಿ, ಹಂಗಿಲ್ಲ. ಇಟ್ಸ್ ಓಕೆ, ನಮ್ಗೆ ರೆಡಿ ಇದೀವಿ, ನಾವು ಬರೋಕ್ಕೇನು ಪ್ರಾಬ್ಲಮ್ ಇರಲಿಲ್ಲ. ಆ ಟೈಮಲ್ಲಿ ಅದ್ರ ಸಂಬಂಧ ಇವ್ರು ನಿಂತಿದ್ದಕ್ಕೆ ನಮ್ಮ ಡ್ಯಾಡಿ ಜಾಬ್ ತೆಗಿದ್ರು. ಅವರೆಲ್ಲ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಮಾಡ್ತಿದ್ರು ಡ್ಯಾಡಿ. ಜಾಬಿಂದ ಇದನ್ನ ಮಾಡಿದ್ರು. ಆಮೇಲೆ ನಮ್ಮ ಬ್ರದರ್ ಇವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿ ನಮ್ಮ ಬ್ರದರ್ ಎಜುಕೇಶನ್ ಹಾಳು ಮಾಡಿದ್ರು.
ಎಲ್ಲ ಬೇಡ ಬೇಡ ಅಂತ ಹೋಗಿ ನಾವು ಗೋವಾಕ್ಕೆ 2023 ನಾವು ಗೋವಾದಲ್ಲಿ ಬಿಸ್ನೆಸ್ ಮಾಡಿದ್ವಿ. ಬಟ್ ಅಲ್ಲೇನೂ ಬಂದ್ರು ಇವ್ರಿಗೆ ಪೇಮೆಂಟ್ ಕೊಡ್ಬೇಡ್ರಿ ಅಂತೇಳಿ. ನಾವು ಒಂದು 12 ಟಿಪ್ಪರ್ ಹಾಕಿ ಮೈನಿಂಗ್ ವರ್ಕ್ ಮಾಡ್ತಿದ್ವಿ ಇಂಟರ್ನಲ್ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ. ಅಲ್ಲೇನೂ ಬಂದ್ರು ಇವ್ರಿಗೆ ಪೇಮೆಂಟ್ ಕೊಡ್ಬೇಡ್ರಿ ಅಂತೇಳಿ. ಆಮೇಲೆ ಅಲ್ಲೇ ನಮ್ ಡ್ಯಾಡಿಗೂ ಹೊಡ್ಸಿದಾರ. ಒಂದು IPS ಪ್ರೆಸೆನ್ಸ್ ಅಲ್ಲಿ 150 ಸ್ಟಾಫ್ಸ್ ಎದುರುಗಡೆ ಹೊಡ್ಸಿದಾರ ಅವ್ರ ಡ್ಯಾಡಿಗೆ. ಆಮೇಲೆ ಆಫ್ ರೆಕಾರ್ಡ್ ಹೇಳ್ಬೇಕಂದ್ರೆ ಇವನ್ ಅವ್ರಿಗೆ ಹೇಳಿಸಿ ನಾನು ವಿಡಿಯೋ ಮಾಡಿಸ್ಕೊಂಡಿದ್ದಾರೆ. ಅವ್ರು ಪ್ರೈವೇಟ್ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ ಓನರ್ ಜೊತೆ. ಯಾರ ಜೊತೆಗೆ? ಮೈನ್ ಓನರ್ ಜೊತೆ, ಗೋವಾದವ್ರಿದ್ದಾರೆ ಅವರು. ಅದನ್ನ ಒಂದ್ಸರಿ ಇವ್ರಿಗೆ ಹೇಳಿದಾರೆ, ನಿಮ್ಮ ಮಗಳ ವಿಡಿಯೋ ನಾನು ನೋಡಿದ್ದೀನಿ ಅಂತ. ಅವರೇ ಹೇಳಿ ಮಾಡ್ಸಿದ್ದಾರೆ ವಿಡಿಯೋ. ಎಸ್, ಐ ವಾಂಟ್ ಟು ಸೆಟಲ್ ಅಂಡ್ ಐ ವಾಂಟ್ ಟು ಗ್ರೋ ಇನ್ ಮೈನಿಂಗ್. ಗ್ರೋ ಆಗ್ಬೇಕು, ನನ್ನ ಲೈಫ್ ಅಲ್ಲಿ ತುಂಬಾ ಹೈ ಲೆವೆಲ್ ಹೋಗ್ಬೇಕು ಅಷ್ಟೇ. ಆಮೇಲೆ ಯಾರ ಜೊತೆ ಮಾತಾಡ್ತೀನೋ, ಸೆಂಟ್ರಲ್ ಮಿನಿಸ್ಟರ್ ಯಾರ ಜೊತೆ ಮಾತಾಡ್ತೀನಲ್ಲ ಎಲ್ಲಾರ್ದು ತಗೊಂಡ್ ಬರ್ತಾರೆ. ನಾ ಏನ್ ಮಾತಾಡ್ತೀನಿ ಏನಿಲ್ಲ ಅಂತ ಹೇಳಿ. ನಂಗೆ ನೋಡ್ರಿ ಒಟ್ಟು ನಮ್ಗೆ ಗುಡ್ ಮಾಡ್ಬೇಕಷ್ಟೇ. ನನಗೆ ಏನ್ ಮಾಡೋದು ರೆಡಿ ಇದ್ದೀನಿ. ನಂಗೆ ಗುಡ್ ಮಾಡ್ಬೇಕಷ್ಟೇ. ಬಟ್ ನಮ್ ಬಿಸ್ನೆಸ್ ಸೆಟ್ಲ್ ಆಗ್ಬೇಕು, ನಾವು ದೊಡ್ಡ ಪ್ರಮಾಣ ಬೆಳ್ಕೊಂಡ್ ಎಲ್ಲಾ ಡಿಲೀಟ್ ಮಾಡಿ ಒಂದು ಕೀಲಿ ಹಾಕೊಂಡ್ ನಮ್ ಬಂಗ್ಲೆಕ ಆಮೇಲೆ ಕೈ ಮುಗಿಯೋದಿದ್ವಿ. ನಮ್ದೆಲ್ಲ ನಿಮ್ದೇನು ಕ್ವಾಲಿಫಿಕೇಶನ್? ಕ್ವಾಲಿಫಿಕೇಶನ್ ಕೇಳಬೇಡಿ. 10th 11th ನಾವ್ ಸ್ಕೂಲ್ ಹೋಗೇ ಇಲ್ಲ. ಸರ್ಟಿಫಿಕೇಟ್ ಹೆಂಗ್ ಬಂದು ಅಂತ ಅದೇವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಈಗ 100 crores ಇದನ್ನ ಮಾಡಿ ಸೆಟಲ್ಮೆಂಟ್ ಮಾಡ್ಬೇಕು. ಅವ್ರ ಆಮೇಲೆ ನನ್ನ ಲೈಫ್ನಾಗ ಇಂಟರ್ಫಿಯರ್ ಆಗೋದು ಬಂದ್ ಮಾಡ್ಬೇಕು. ಅವ್ರೇನ್ ಹೇಳ್ತಾರೆ, ಇವರೆಲ್ಲ ಗ್ರೂಪ್ ಕೂಡಿ ಮಾಡ್ಲತ್ತಾರ ಅಂತ ಹೇಳ್ತಾರೆ. ಕರೆಕ್ಟ್ ಅವ್ರು ಹೇಳೋದು. ಏನನ್ನಿಸ್ತು ಇಂಟ್ರೊಡಕ್ಷನ್? ತನ್ನ ಕಷ್ಟ ನಮ್ಮ ಡ್ಯಾಡಿಗೆ ಓಡಿಸಿದ್ರು, ನಮ್ಮ ಬಿಸ್ನೆಸ್ ಬಂದ್ ಮಾಡಿದರು, ನಮಗೆಲ್ಲ ಲಾಸ್ ಮಾಡಿದರು. ಇವರೆಲ್ಲ ಇನ್ಫ್ಲುಯೆನ್ಸ್ ಯೂಸ್ ಮಾಡಿ ನಮ್ಮನ್ನೆಲ್ಲ ಲಾಸ್ ಮಾಡಿಸಿದ್ರು 500-600 ಕೋಟಿ. ಬಟ್ ನಾನು ಐ ಆಮ್ ರೆಡಿ ಟು ಡೂ ಎನಿಥಿಂಗ್. ಒಟ್ಟಾರೆ ದುಡ್ಡು ಮಾಡಬೇಕು. ಹೆಂಗಾದರೆ ಏನಾದರೂ ಮಾಡಲಿಕ್ಕೆ ನಾನು ರೆಡಿ. ಒಟ್ಟಾರೆ ದುಡ್ಡಾಗಬೇಕು. ಐ ನೀಡ್ 100 crores. ಸರ್ಟಿಫಿಕೇಟ್ ಹೇಗೆ ಬಂದಂತ ಕೇಳಬೇಡ್ರಿ ನೀವು. ನಾವಷ್ಟು ಟ್ಯಾಲೆಂಟ್ ಇದ್ದೀವಿ. ನಾನು ಸ್ಕೂಲಿಗೆ ಹೋಗಿಲ್ಲ ರೀ, ನನ್ನ ಹತ್ರ ಸರ್ಟಿಫಿಕೇಟ್ ಇದೆ. ವಿ ವಾಂಟ್ ಟು ಸೆಟಲ್. ಇದನ್ನೆಲ್ಲ ಡಿಲೀಟ್ ಮಾಡಿ, ಆಡಿಯೋ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿ ಒಂದು ಸಲಕ್ಕೆ ಇವ್ರ ಹತ್ರ 100 crore ಕಲೆಕ್ಟ್ ಮಾಡಿ ನಾವು ಆರಾಮಾಗಿ ಸೆಟ್ಲ್ ಆಗಬೇಕು. ವಿ ಡೋಂಟ್ ವಾಂಟ್ ಹೆಡ್ಏಕ್. ನಮ್ಮ ಸುದ್ದಿಗೆ ಅವ್ರು ಬರಬಾರ್ದು. ನಮಗೆ 100 crores ಕೊಡಬೇಕು. ನಾವು ಸೆಟಲ್ ಆಗಬೇಕು. ನಮ್ಮ ಹತ್ರ ಇಂಟರ್ಫಿಯರ್ ಮಾಡಬಾರ್ದು. ನಮ್ಮದು ಪರ್ಸ್ನಲ್ ಲೈಫ್ ಆಯ್ತು ರೀ. ನಾವು ಯಾರೊಟ್ಟಿಗೆ ಬೇಕಾದರೂ ಹೋಗ್ತೀವಿ, ಯಾರನ್ನು ಬೇಕಾದ್ರೆ ಹಾಳು ಮಾಡ್ತೀವಿ, ಯಾರ ಹತ್ರ ಬೇಕಾದ್ರೆ ಏನು ಬೇಕಾದ್ರೆ ತಗೋತೀವಿ. ಯಾರ್ರೀ ನೀವು ಕೇಳುವವ್ರು? ಯಾರ್ರೀ ಮೀಡಿಯಾದವ್ರು? ಯಾರ್ರೀ ನೀವು? ಯಾರ್ರೀ ಅವ್ರು? ಯಾರ್ರೀ? ದಟ್ ಈಸ್ ಮೈ ಪರ್ಸ್ನಲ್ ಲೈಫ್. ಸುಪ್ರೀಂ ಕೋರ್ಟೇ ಹೇಳಿದೆ ಈಗ. ನಿಮ್ಗಿಷ್ಟ ಇದ್ರೆ ಅವ್ರಿಗಿಷ್ಟ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ಬಿಟ್ಟಿದೆ. ನೀವು ಯಾರ್ರೀ ಕೇಳೋರು? ದಟ್ ಈಸ್ ಮೈ ಪರ್ಸ್ನಲ್ ಲೈಫ್. ಬಟ್ ಐ ವಾಂಟ್ 100 crore ಸೆಟಲ್ಮೆಂಟ್. ಈಗ ನನಗೆ 100 crore ಸೆಟಲ್ಮೆಂಟ್ ಬೇಕು ರೀ. ಅವ್ರು ನಮಗೆ ಲಾಸ್ ಮಾಡಿದಾರೆ ರೀ, ನಮಗೆ ಬದುಕಲಿಕ್ಕೆ ಬಿಡ್ತಾ ಇರೋ ರೀ. ನಮಗೆ 500 ಕೋಟಿ 600 ಕೋಟಿ ಅವರಿಂದಾಗಿ ಲಾಸ್ ಆಗಿದೆ ರೀ. ನಮ್ಮದು ಬಿಲ್ ಬಂದಿಲ್ಲ ರೀ. ನಾವು ಮೈನಿಂಗಲ್ಲಿಗೆ ಹೋದ್ವಿ, ಅಲ್ಲೊಂದು ಆಪಾದನೆ ಮಾಡ್ತಾರೆ ಅವರು. ಅಲ್ಲಿ IPS ಆಫೀಸ್ ಎದುರುಗಡೆ ಇಟ್ಕೊಂಡು ನಮಗೆಲ್ಲ ಹೊಡಿತಾರೆ, ಬಡಿತಾರೆ, ಎಲ್ಲ ಮಾಡ್ತಾರೆ. ಅದು ಮಾತ್ರ ಅಲ್ಲ, ನನ್ನನ್ನು ಬೆಡ್ ಮೇಲೆ ಕರ್ಕೊಂಡೋಗಿ ರೇಪ್ ಮಾಡಿಸಿ ವಿಡಿಯೋ ಮಾಡಿ ಇಟ್ಕೊಂಡಿರ್ತಾರೆ. ಆ ವಿಡಿಯೋ ಇದೆ ಅಂತಲೂ ಹೇಳ್ತಾರೆ ಅಂತ ಮಗಳು ಹೇಳ್ತಾಳೆ. ತಾಯಿ ನಗ್ನಾಗ್ತಾ ಹೇಳ್ತಾರೆ, ಸಂತ್ರಸ್ತೆ ನಕ್ಬಿಟ್ಟು ಹೇಳ್ತಾರೆ. ನೋಡ್ರಿ, ನಗುವ ಸ್ಟೈಲ್ ನೋಡ್ರಿ. ನಿಮ್ಗೆ ಎಲ್ಲಾದ್ರಲ್ಲಿ ನೋವು ಅನಿಸ್ತಾ? ನಿಮಗೆ ಎಲ್ಲಾದರೂ ಒಂದು ಲೈಂಗಿಕ ಶೋಷಣೆಗೊಳಗಾಗಿದ್ದ ಮಹಿಳೆಯರು ಮಾತಾಡೋದಂತ ಅನಿಸ್ತಾ ನಿಮಗೆ? ನಮಗೆ ಸೆಟ್ಲಾಗಬೇಕ್ರಿ. ಒಬ್ಬನಿಗೆ ಸೆಟ್ಲಾಗಬೇಕಾದ್ರೆ ಎಷ್ಟು ಕೋಟಿ ಬೇಕು ಗೊತ್ತಾ ನಿಮಗೆ? ನಮ್ಮದೊಂದು ಹಾಡಿತ್ತು, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ಅಂಗೈಯಗಲ ಬಟ್ಟೆ ಸಾಕು ಮಾನ ಮುಚ್ಚೋಕೆ ಅಂತ. ಮಾನವನ್ನೇ ಮಾರ್ಬಿಟ್ಟು ಲಜ್ಜೆ ಕೆಡಿತಂತ ಕೆಲಸ ಅಲ್ವಿರಿದು. ಅದರಿಂದ ಬಂದ ದುಡ್ಡು 100 crores ನಮಗೆ ಬೇಕ್ರಿ ಅನ್ನೋದು. ಲೈಂಗಿಕ ದೌರ್ಜನ್ಯಕ್ಕೊಳಗಾದವರು ಹೋರಾಡೋದು ಬಿಟ್ಟು, ತನ್ನ ಮರ್ಯಾದೆ ಹೋಗಿದೆ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೋರಾಡೋದು ಬಿಟ್ಬಿಟ್ಟು ನಮಗೆ 100 ಕೋಟಿ ಬೇಕ್ರಿ ಅಂತ ಕೇಳೋದು ಯಾವ ಧರ್ಮರಿ ಇದು? ಏನು ಹೇಳ್ತೆ ಗೊತ್ತಾ ತಾಯಿ? ಸೆಟ್ಲಾಗಬೇಕ್ರಿ ಶೆಟ್ರೆ. ನಮಗೆ ವಿ ಡೋಂಟ್ ಬಾದರ್.
100 ಕೋಟಿ ತಗೊಬೇಕು, ಈ ರೆಕಾರ್ಡ್ಗಳನ್ನು, ಈ ವಿಡಿಯೋಗಳನ್ನು, ಈ ಆಡಿಯೋಗಳನ್ನು ಎಲ್ಲದನ್ನು ಡಿಲೀಟ್ ಮಾಡಿಬಿಟ್ಟು ನಾವು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಸೆಟ್ಲ್ ಆಗಬೇಕು. ನನ್ನ ಡ್ರೀಮ್ ಅಷ್ಟೇ. ಅದಕ್ಕಾಗಿ ನಾನು ಹೆಣ್ಮಗಳು ಹೇಳ್ತಾಳೆ, ಏನು ಮಾಡಲಿಕ್ಕೂ ರೆಡಿ ಇದ್ದೀನಿ, ಎನಿಥಿಂಗ್ ಐ ಆಮ್ ರೆಡಿ ಟು ಡೂ, ಬಟ್ ಐ ವಾಂಟ್ 100 crores. ಎಸ್, ಇಂಟ್ರೊಡಕ್ಷನ್ ಆಯ್ತಲ್ಲ, ಫ್ಯಾಮಿಲಿಯ ಇಂಟ್ರೊಡಕ್ಷನ್. ಇನ್ನು ನಾನು ಕೇಳ್ತೀನಿ, ಗಂಡ ಇದ್ದಾರಲ್ಲಮ್ಮ, ಇಷ್ಟೆಲ್ಲ ಆದರೂ ಗೊತ್ತಾಗಲ್ವಾ? ಮಕ್ಕಳಿದ್ದಾರೆ ನಿಮಗೆ, ಗಂಡು ಮಕ್ಕಳು 2 ಇದ್ದಾರೆ ಅಂತ ಹೇಳ್ತೀರಿ, ಇವಳು ಮಗಳಂತ ಹೇಳ್ತೀರಿ, ಗೊತ್ತಾಗಲ್ವಾ ನಿಮಗೆ? ಏನು ವರಿ ಇಲ್ವಾ? ನೋ ಸರ್, ದಿಸ್ ಈಸ್ ಫ್ಯಾಮಿಲಿ ಬಿಸ್ನೆಸ್. ನೋಡಿ, ನಾವು ಹೇಳಿರೋದಲ್ಲ, ತಗೊಳ್ರಿ ಆಡಿಯೋ. ಇವ್ರಕ್ಕಿಂತ ಮ್ಯಾಲೆ ಬಿಸ್ನೆಸ್ ಒಳಗೆ ಹೈ ಇದ್ರೊಳಗೆ 20 ವರ್ಷದ ಸಾಕಷ್ಟು ಜನ ಕೊಟ್ರೆ ನನ್ನ ಗಂಡ ಓಕೆನೋ ಅಂದಾಗ, ನೀ ಎಲ್ಲಿ ತನಕ ಸೆಟ್ ಆಗೋದಿಲ್ಲ ಅಲ್ಲಿ ತನಕ ನೀ 100 ಕೋಟಿ ಮಾಲಕ್ಕೆ ಆಗಂಗಿಲ್ಲ ಅಂತ ಹೇಳಿ ನನ್ನ ಗಂಡ. ನೀವು ಒಂದು ಸರ್ತಿ ಓಪನ್ ಆಗ ಅಂದ್ರೆ ಸೆಟ್ ಆಗ್ತೀವಿ. ಅವ್ರ ಮೆಂಟಾಲಿಟಿ ಭಾಳ ಸ್ಟ್ರಾಂಗ್ ಇದೆ ಅವ್ರದ್ದು. ದುಬೈಗೆ ಹೋದ್ರು ನಾನು ದುಬೈದವ್ರೇನು ಬೇಕಾಗಿ ಬಿಸ್ನೆಸ್ ತಗೋತೀನಿ, ಆ ಕಾಂಜಿ ಪಿಂಜಿ ಯಾರು ಬಿಟ್ಟಾಗೋದಿಲ್ಲ. ನಾನು ಅಷ್ಟು ಕೆಪಾಸಿಟಿ ಅದ. ನನ್ನ ಗಂಡನ ಜಾಬ್ ಅಂತ ಕಳ್ಸಿದ್ದೆ ನಾ, ಬಟ್ ನಾವು ಹೋಗಿದ್ವಿ ಅಲ್ಲಿ, ಹೋಗಿ ನಾವು ಬಿಸ್ನೆಸ್ ಮಾಡ್ತಿದ್ವಿ ಅಲ್ಲಿ. ನಮ್ ಜೊತೆ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೋದಾಗಿತ್ತಲ್ಲ, ನೀವ್ ಇದು ಹಿಂಗ್ ಮಾಡ್ರಿ, ನಾವ್ ಹಿಂಗ್ ಸೊಲ್ಯೂಷನ್ ಮಾಡ್ಕೊಡ್ತೇವೆ ಅಂತ ಹೇಳಿ. ಆಮೇಲೆ ಅವ್ರ ಫ್ರಂಟ್ ಗೆ ಬಂದ್ ಮಾತಾಡ್ಬೇಕು, ಹಂಗ್ ಬ್ಯಾಕ್ ಸೈಡ್ ಇಂದ. ಅವ್ರ ಆಮೇಲೆ ಹರ್ಷಾಲಿಗೆ ಅವ್ರು ಲಾಸ್ಟ್ ಗೆ ಏನ್ ಮಾಡಿದ್ರ ಅಂದ್ರೆ, ಈಗ ಅದ ಅಕ್ಕಿಗ ಅವ್ರಿಗೆ ಏನೋ ಕಮಿಟ್ಮೆಂಟ್ ಆಗಿತ್ತದ. ಆ ಕಮಿಟ್ಮೆಂಟ್ ಕಿ ಜಾಸ್ತಿ ಪ್ರೆಷರೈಸ್ ಮಾಡಿ ಅದ್ಕೊಳ್ಳೆ ಅವ್ರ ಒಂದು ಅಡ್ವೊಕೇಟ್ ಪ್ರೊವೈಡ್ ಮಾಡಿದ್ರು. ಅವ್ರಿಗೆ ನಾವು ರೊಕ್ಕ ಕೇಳಿವಂತ ನಾವು ನಮ್ ಕಂಪೆನ್ಸೇಷನ್ ಕೇಳಿರ್ತೀವಿ. ಸಾಕಷ್ಟು ಜನ ಆಫರ್ ಕೊಟ್ಟಾರ. ಇವ್ರಕ್ಕಿಂತ ಮ್ಯಾಲೆ ಬಿಸ್ನೆಸ್ ಒಳಗೆ ಹೈ ಇದ್ರೊಳಗೆ 20 ವರ್ಷದ ಸಾಕಷ್ಟು ಜನ ಕೊಟ್ರೆ ನನ್ನ ಗಂಡ ಓಕೆನೋ ಅಂದಾಗ, ನೀ ಎಲ್ಲಿ ತನಕ ಸೆಟ್ ಆಗೋದಿಲ್ಲ ಅಲ್ಲಿ ತನಕ ನೀ 100 ಕೋಟಿ ಮಾಲಕ್ಕೆ ಆಗಂಗಿಲ್ಲ ಅಂತ ಹೇಳಿ ನನ್ನ ಗಂಡ. ನೀವು ಒಂದು ಸರ್ತಿ ಓಪನ್ ಆಗ ಅಂದ್ರೆ ಸೆಟ್ ಆಗ್ತೀವಿ. ಅವ್ರ ಮೆಂಟಾಲಿಟಿ ಭಾಳ ಸ್ಟ್ರಾಂಗ್ ಇದೆ ಅವ್ರದ್ದು. ದುಬೈಗೆ ಹೋದ್ರು ನಾನು ದುಬೈದವ್ರೇನು ಬೇಕಾಗಿ ಬಿಸ್ನೆಸ್ ತಗೋತೀನಿ, ಆ ಕಾಂಜಿ ಪಿಂಜಿ ಯಾರು ಬಿಟ್ಟಾಗೋದಿಲ್ಲ. ನಾನು ಅಷ್ಟು ಕೆಪಾಸಿಟಿ ಅದ. ನನ್ನ ಗಂಡನ ಜಾಬ್ ಅಂತ ಕಳ್ಸಿದ್ದೆ ನಾ, ಬಟ್ ನಾವು ಹೋಗಿದ್ವಿ ಅಲ್ಲಿ, ಹೋಗಿ ನಾವು ಬಿಸ್ನೆಸ್ ಮಾಡ್ತಿದ್ವಿ ಅಲ್ಲಿ. ನಮ್ ಜೊತೆ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೋದಾಗಿತ್ತಲ್ಲ, ನೀವ್ ಇದು ಹಿಂಗ್ ಮಾಡ್ರಿ, ನಾವ್ ಹಿಂಗ್ ಸೊಲ್ಯೂಷನ್ ಮಾಡ್ಕೊಡ್ತೇವೆ ಅಂತ ಹೇಳಿ. ಆಮೇಲೆ ಅವ್ರ ಫ್ರಂಟ್ ಗೆ ಬಂದ್ ಮಾತಾಡ್ಬೇಕು, ಹಂಗ್ ಬ್ಯಾಕ್ ಸೈಡ್ ಇಂದ. ಅವ್ರ ಆಮೇಲೆ ಹರ್ಷಾಲಿಗೆ ಅವ್ರು ಲಾಸ್ಟ್ ಗೆ ಏನ್ ಮಾಡಿದ್ರ ಅಂದ್ರೆ, ಈಗ ಅದ ಅಕ್ಕಿಗ ಅವ್ರಿಗೆ ಏನೋ ಕಮಿಟ್ಮೆಂಟ್ ಆಗಿತ್ತದ. ಆ ಕಮಿಟ್ಮೆಂಟ್ ಕಿ ಜಾಸ್ತಿ ಪ್ರೆಷರೈಸ್ ಮಾಡಿ ಅದ್ಕೊಳ್ಳೆ ಅವ್ರ ಒಂದು ಅಡ್ವೊಕೇಟ್ ಪ್ರೊವೈಡ್ ಮಾಡಿದ್ರು. ಅವ್ರಿಗೆ ಏನನ್ನಿಸ್ತು ನಿಮಗೆ? ಮಾನನಷ್ಟ ಮೊಕದ್ದಮೆ, ಇಟ್ಸ್ ಕಾಲ್ಡ್ ಇಂಗ್ಲೀಷಲ್ಲಿ ಡಿಫಾಮೇಷನ್ ಕೇಸು ಅಂತ ಹೇಳ್ತಾರೆ. ಒಬ್ಬಳು ಹೆಣ್ಣು ಮಗಳು ಸಂತ್ರಸ್ತೆ ಅಂತ ಹೇಳ್ಕೊಂಡು ಬಂದವಳು, ನನಗೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಂಡು ಬಂದವರು, ಅವ್ರು ಹೇಳ್ತಾರೆ, ಸರ್ ಐ ಆಮ್ ಓಪನ್ ಮೈಂಡೆಡ್, ನಾನು ಓಪನ್ ಮೈಂಡೆಡ್, ನಾನು ಮಾಡರ್ನ್, ನನಗೇನು ಇದೆಲ್ಲ ಅನಿಸಲ್ಲ, ಇದು ನಾವು ಹೇಳಿದ್ದಲ್ಲ, ಅವ್ರು ಹೇಳಿದ್ದು. ರಿಯಾಲಿಟಿ ಚೆಕ್ ನಿಮಗೆ ತೋರಿಸ್ತಾ ಇದ್ದೀವಿ ಅಷ್ಟೇ, ಇದು ನಾವು ಹೇಳಿದ್ದಲ್ಲ, ಅವ್ರು ಹೇಳಿದ್ದು. ನಾವು ಓಪನ್ ಮೈಂಡೆಡ್. ನನಗೆ ಆಫರ್ ಬಂದಿದ್ದು ಎಂತೆಂಥವರಿಂದ ಗೊತ್ತಾ ನಿಮಗೆ? ಯು ನೋ ವಾಟ್ ಕೈಂಡ್ ಆಫ್ ಆಫರ್ ಐ ಗಾಟ್ ಫ್ರಮ್ ಹೂ ಆಲ್? ನನ್ನ ಗಂಡ ಹೇಳ್ತಾರೆ, ನಿನಗೆ 100 ಕೋಟಿ ಮಾಡಬೇಕಾದ್ರೆ ಹಿಂಗೆ ಆಗಲ್ಲ, ನೀನು ಓಪನ್ ಅಪ್ ಆಗು. ನನ್ನ ಗಂಡ ಸ್ಟ್ರಾಂಗ್ ಮೈಂಡ್ ಇದ್ದಾರೆ ಸರ್, ಈಸ್ ವೆರಿ ಸ್ಟ್ರಾಂಗ್. ಇದೆಲ್ಲ ಅವ್ರಿಗೇನು ಅನಿಸಲ್ಲ. ಆಡಿಯೋ ಕೇಳಿಸ್ಕೊಳ್ಳಿ. ನನ್ನ ಗಂಡ ಓಪನ್ ಮೈಂಡೆಡ್, ಅವ್ರಿಗೆಲ್ಲ ಗೊತ್ತಿದೆ. ದುಬೈ ಟು ಹಿಯರ್ ಎವ್ರಿಥಿಂಗ್ ಈ ನೋಸ್. ನನಗೆ ಐಡಿಯಾ ಕೊಟ್ಟವರೇ ಅವರು, ನನಗೆ ಧೈರ್ಯ ಕೊಟ್ಟವರೇ ಅವರು. ನೀನು ಓಪನ್ ಅಪ್ ಆಗೋ, ನೀನು ಓಪನ್ ಅಪ್ ಆಗಬೇಕು. ನೀನು ಓಪನ್ ಅಪ್ ಆದರೆ ಮಾತ್ರ ಸಾಧ್ಯ ನೀನು ಸೆಟ್ಲ್ ಆಗ್ತೀಯ, 100 ಕೋಟಿಯ ಒಡತಿ ಆಗ್ತೀಯ. ಸ್ಕೂಲ್ಗೆ ಹೋಗಿಲ್ಲ ಅಂತ ಹೇಳ್ತೀಯ, ನಿನ್ನ ಸರ್ಟಿಫಿಕೇಟೇ ಎಲ್ಲಿಂದ ಬಂದಿದ್ದು ಗೊತ್ತಿಲ್ಲ ಅಂತ ಹೇಳ್ತೀಯ. ನಿನಗೆ 100 ಕೋಟಿ ಆಗಬೇಕಾದ್ರೆ ನೀನು ಓಪನ್ ಅಪ್ ಆಗಬೇಕು. ಗಂಡ ಓಪನ್ ಮೈಂಡೆಡ್, ನನ್ನ ಗಂಡ ಈಸ್ ವೆರಿ ಓಪನ್ ಮೈಂಡೆಡ್. ದುಡ್ಡು ಆಗಬೇಕು. ನಾನು ಇನ್ನೊಂದು ಆಡಿಯೋ ನೋಡಿದರೆ ಯಾರಾದು ಅಂತ, ಸತಿ ಸಾವಿತ್ರಿ ಅಂತ ಕರ್ಕೊಳ್ತಾ ಇದ್ದಾರಲ್ಲ, ಲೈಂಗಿಕ ದೌರ್ಜನ್ಯ ಆದವರು, ಅವರ ಮಗ. ಅವನು ಹೇಳ್ತಾನೆ, ನನ್ನ ಅಕ್ಕನಿಗೆ ಕಮಿಟ್ಮೆಂಟ್ ಆಗಿಬಿಟ್ಟಿತ್ತು ಸರ್, ನಮ್ಮ ಹತ್ರ ಎಲ್ಲ ಇತ್ತು, ಅವನು ಕಮಿಟ್ಮೆಂಟು ಮಾಡ್ಕೊಂಡ್ಬಿಟ್ಟಿದ್ದ. ಇವರು ಹೋಗಿ ಆ ಕಮಿಟ್ಮೆಂಟನ್ನು ಕೆಡೋಗ್ಬಿಟ್ರು ಸರ್. ನಾವು ಪ್ರೆಷರೈಸ್ ಮಾಡಲಿಕ್ಕೆ ಶುರು ಮಾಡಿಬಿಟ್ವಿ. ನೀನು ಕಮಿಟಿ ಆಗಿದೆಯಾ, ಕೊಡು 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 ಅಂತ ಅವ್ನು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟ ಸರ್. ಇವರು ಅವನಿಗೆ ಹೋಗಿ ಹೇಳ್ಬಿಟ್ರು, ಸರ್ ಕೊಡಬೇಡ, ಇವ್ರದ್ದು ದಂಧೆನೇ ಇದು, ನಾವು ಓದಲ್ಲಿ ಎಲ್ಲ ನನ್ನ ನೋಡ್ಕೊಂಡೋಗಿ ಅವರನ್ನೆಲ್ಲ ಬ್ಲಾಕ್ ಮಾಡ್ತಾರೆ ಸರ್, ಇವರು ನಮ್ಮ ಬಿಸ್ನೆಸ್ ಹಾಳು ಮಾಡ್ತಾರೆ ಸರ್. ಅವನು ನಾವು ಒಂದು ಇಂಡಸ್ಟ್ರಿ ಹಾಕುವಂತ ಇದ್ದೀವಿ, ಆ IAS ಆಫೀಸರ್ ನಮಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ.
ಆ ಇಂಡಸ್ಟ್ರಿಗೆ ಏನ್ರಿ ವಿಪರ್ಯಾಸ. ಯಾರು ಗೊತ್ತಾ? ಸ್ವಂತ ಅಣ್ಣ, ಸ್ವಂತ ತಾಯಿ, ಸ್ವಂತ ಗಂಡ, ಸ್ವಂತ ಅಪ್ಪ ಓಪನ್ ಅಪ್ ಆಗುವಂಥ ಹೆಂಡತಿಗೆ ಹೇಳ್ಬಿಟ್ಟು ನೀನು 100 ಕೋಟಿ ಒಡತಿ ಆಗಬೇಕಾದ್ರೆ, ನಾವೆಲ್ಲ ಸಟ್ಲೇ ಆಗಬೇಕಾದ್ರೆ ಗಂಡ ದುಡಿಬೇಕಾಗಿಲ್ಲ, ಗಂಡು ಮಕ್ಕಳು ಡೀಲ್ ಮಾಡಿದರೆ ಸಾಕು, ಹೆಣ್ಮಗು ಮತ್ತು ನೀನು ಉಳಿದ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಬಂದರೆ ರಿಮೈನಿಂಗ್ ವಿ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತ ಹೇಳ್ದಂಗಿತ್ತಲ್ವ? ಸರಿಯಾಗಿ ಕೇಳಿಸ್ಕೊಂಡಿಲ್ವಾ? ಇನ್ನೊಮ್ಮೆ ಆ ಆಡಿಯೋ ಓಡಿಸಪ್ಪ, ಕೇಳಿಸಿ. ಡಿಸಾಸ್ಟರ್. ಸಾಕಷ್ಟು ಜನ ಆಫರ್ ಕೊಟ್ಟಾರ ನನಗೆ. ಇವ್ರಕ್ಕಿಂತ ಮ್ಯಾಲೆ ಬಿಸ್ನೆಸ್ ಒಳಗೆ ಹೈ ಇದ್ರೊಳಗೆ 20 ವರ್ಷದಾಗ ಸಾಕಷ್ಟು ಜನ ಕೊಟ್ರೆ ನನ್ನ ಗಂಡ ಓಕೆನೋ ಅಂದಾಗ ನೀ ಎಲ್ಲಿ ತನಕ ಸೆಟ್ ಆಗೋದಿಲ್ಲ ಅಲ್ಲಿ ತನಕ ನೀ 100 ಕೋಟಿ ಮಾಲಕ್ಕೆ ಆಗಂಗಿಲ್ಲ ಅಂತ ಹೇಳಿ ನನ್ನ ಗಂಡ. ನೀವು ಒಂದು ಸರ್ತಿ ಓಪನ್ ಆಗ ಅಂದ್ರೆ ಸೆಟ್ ಆಗ್ತೀವಿ. ಅವ್ರ ಮೆಂಟಾಲಿಟಿ ಭಾಳ ಸ್ಟ್ರಾಂಗ್ ಅದೇ ಅವ್ರದ್ದು. ದುಬೈಗೆ ಹೋದ್ರು ನಾನು ದುಬೈದವ್ರೇನು ಬೇಕಾಗಿ ಬಿಸ್ನೆಸ್ ತಗೋತೀನಿ. ಆ ಕಾಂಜಿ ಪಿಂಜಿ ಯಾರು ಬಿಟ್ಟಾಗೋದಿಲ್ಲ. ನಾನು ಅಷ್ಟು ಕೆಪಾಸಿಟಿ ಅದ. ನನ್ನ ಗಂಡನ ಜಾಬ್ ಅಂತ ಕಳ್ಸಿದ್ದೆ ನಾ, ಬಟ್ ನಾವು ಹೋಗೋದಿದ್ವಿ ಅಲ್ಲಿ ಹೋಗಿ ನಾವು ಬಿಸ್ನೆಸ್ ಮಾಡ್ತಿದ್ವಿ ಅಲ್ಲಿ. ನಮ್ ಜೊತೆ ಪ್ರಾಬ್ಲಮ್ ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೋದಾಗಿತ್ತಲ್ಲ, ನೀವ್ ಇದು ಹಿಂಗ್ ಮಾಡ್ರಿ ನಾವ್ ಹಿಂಗ್ ಸೊಲ್ಯೂಷನ್ ಮಾಡ್ಕೊಡ್ತೇವೆ ಅಂತ ಹೇಳಿ. ಆಮೇಲೆ ಅವ್ರ ಫ್ರಂಟ್ ಗೆ ಬಂದ್ ಮಾತಾಡ್ಬೇಕು, ಹಂಗ್ ಬ್ಯಾಕ್ ಸೈಡ್ ಇಂದ. ಅವ್ರ ಆಮೇಲೆ ಹರ್ಷಾಲಿಗೆ ಅವ್ರು ಲಾಸ್ಟ್ ಏನ್ ಮಾಡಿದ್ರ ಅಂದ್ರೆ, ಈಗ ಅದ ಅಕ್ಕಿಗ ಅವ್ರಿಗೆ ಏನೋ ಕಮಿಟ್ಮೆಂಟ್ ಆಗಿತ್ತು. ಆ ಕಮಿಟ್ಮೆಂಟ್ ಗೆ ಜಾಸ್ತಿ ಪ್ರೆಷರೈಸ್ ಮಾಡಿ ಅದ್ಕೊಳ್ಳೆ ಅವ್ರ ಒಂದು ಅಡ್ವೊಕೇಟ್ ಪ್ರೊವೈಡ್ ಮಾಡಿದ್ರು. ಅವ್ರಿಗೆ ನಾವು ರೊಕ್ಕ ಕೇಳೇವೆ ಅಂತಂದ್ರೆ ನಾವು ನಮ್ ಕಂಪೆನ್ಸೇಷನ್ ಕೇಳಿ. ಜಾಸ್ತಿ ವಿವರಣೆ, ವಿಸ್ತರಣೆ, ಅನುಕರಣೆಗಳು ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ದರ್ ಇಸ್ ಎ ಕಾಮನ್ ಸೆನ್ಸ್ ಅಪ್ಲೈ ಮಾಡಿಬಿಟ್ರೆ ಅದು ಮಾಡಬೇಕಂತ ಇರೋಕ್ಕೆ ಕಿವಿ ಕೇಳಿದರೆ ಸಾಕು. ಕಾಮನ್ ಸೆನ್ಸ್ನು ಬೇಕಿದ್ದಕ್ಕೆ ಅಂತ ಅಂದ್ಕೊಂಡಲ್ಲ ನಾನು. ಕಿವಿ ಸರಿಯಾಗ್ಬಿಟ್ರೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ಕಿವಿನೂ ಬೇಕಾಗಿಲ್ಲ, ಸ್ವಲ್ಪ ಕಣ್ಣು ಕಂಡ್ರೆ ಆ ಫೋಟೋ ನೋಡಿದ್ರೂ ಗೊತ್ತಾಗುತ್ತೆ. ಈಗ ಸಂತ್ರಸ್ತೆ ಮತ್ತು ಮಗಳು ಬಂದಂತಹ ಮೊದಲ ಕಹಾನಿ ಅಂತ ಹೇಳ್ತೀವಲ್ಲ, ಇವರಿಗೆ ಅನ್ಯಾಯ ಆಗಿದೆ. ಪ್ರತಿಷ್ಠಿತ ರಾಜಕಾರಣಿಯ ಮನೆಯವರಿಂದ ಅನ್ಯಾಯ ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ, ಶೋಷಣೆ ಆಗಿದೆ. ಲೈಂಗಿಕ ದೌರ್ಜನ್ಯದಿಂದಾಗಿ ನಮ್ಮ ಮನೆತನ ಹಾಳಾಗಿದೆ. ನಮ್ಮ ಮನೆಯಲ್ಲಿ ಇಡೀ ನೆಮ್ಮದಿ, ಶಾಂತಿ, ಸಮೃದ್ಧಿ ಎಲ್ಲ ಕಳ್ಕೊಂಡು ಬಿಟ್ಟಿದೆ. ನಮ್ಮ ಬಿಸ್ನೆಸ್ಗಳು ಬೀದಿ ಬಂದಿದೆ. ನಾವು ಕಾರ್ಪೊರೇಟ್ ವಂಶದಿಂದ ಬಂದವರು, ನಮ್ಮ ಬಿಸ್ನೆಸ್ಗಳು ಬಂದಾಗಿದ್ದಾವೆ ಅಂತ ಕಂಪ್ಲೇಂಟ್ ಇಟ್ಕೊಂಡು ಬಂದಿದ್ರಲ್ಲ. ಐ ಥಿಂಕ್ ಜನತೆಗೆ, ಕರ್ನಾಟಕದ ಜನತೆಗೆ ಬಿಟ್ಬಿಡುವ. ನಾವು ಅವರೇ ಕೊಟ್ಟಂತಹ ಆಡಿಯೋಗಳು, ಅವರು ಮತ್ತು ಅವರಿಗೆ ದೌರ್ಜನ್ಯ ಯಾರು ಮಾಡಿದ್ದಾರೆ ಅಂತ ಇದ್ದಾರಲ್ಲ, ಅವರಿಬ್ಬರು ಮಾಡಿದಂತಹ ಆಡಿಯೋಗಳು, ಅವರ ವಾಟ್ಸಪ್ ಚಾಟ್ಸ್ಗಳು, ಇವರು ಕಳಿಸಿದಂತಹ ಪಿಕ್ಚರ್ಗಳನ್ನು ಒಮ್ಮೆ ತೋರಿಸ್ತೀವಿ ನಾವು ನಿಮಗೆ. ಅದಾದ ಮೇಲೆ ನೀವು ಹೇಳಬೇಕು ಇದು ದೌರ್ಜನ್ಯವೋ ಅಥವಾ ಬೀಸಿದ ಬಲೆಯೋ ಅಂತ ಡಿಸೈಡ್ ಆದರೆ ಪವರ್ ಟಿ ವಿ ಯಾರೊಟ್ಟಿಗೆ ನಿಂತ್ಕೊಬೇಕಿತ್ತು ಅನ್ನೋದನ್ನು ನೀವು ಸ್ವಲ್ಪ ನಮ್ಗೆ ಹೇಳಿದ್ರೆ ನಾವು ಅವರೊಟ್ಟಿಗೆ ನಿಂತ್ಕೋಬೇಕಪ್ಪ. ಐ ಥಿಂಕ್ ನಾವು ಇಟ್ಸ್ ಟೈಮ್ ಟು ರಿವೀಲ್ ದ ಫಸ್ಟ್ ಸ್ಟೋರಿ. ಸಂತ್ರಸ್ತೆಯರು ಕಣ್ಣೀರು ಹಾಕ್ಕೊಂಡು ನಗ್ನಗ್ತಾ ಬಂದು ನಮ್ಮ ಹತ್ರ ಶೇರ್ ಮಾಡಿದಂತಹ ಆ ಕಹಾನಿ ನಿಮಗೆ. ಲೆಟ್ ಅಸ್ ಪ್ಲೇ ದ ಸ್ಟೋರಿ. ಹಲೋ ಸರ್, ಬಂದೆ ಮನೆಗೆ ಸರ್. ಓಕೆ ಓಕೆ. ಹಾಂ ಸರ್. ಇದನ್ನು ಕಳಿಸ್ಕೊಡ್ರಿ ನೋಡ್ತೀನಿ. ಹಾಂ ಸರ್. ಇದನ್ನು ಕಳಿಸ್ಕೊಡ್ರಿ ನೋಡ್ತೀನಿ ನೋಡ್ತೀನಿ. ಫೋಟೋ ರೀ. ಹಲೋ ಹಲೋ ಸರ್, ಹೇಳಿ ಸರ್. ಫುಲ್ ಕಾಸಲ್ಲ. ಅದು ನನಗೆ ನೋಡ್ತೇನೆ ತಡಿ ಸರ್. ಎಷ್ಟು ಬರ್ತದೆ ಅಷ್ಟು ಕಳಿಸ್ತೀನಿ ಸರ್. ನಾನು ಈಗ ನೋಡ್ತೇನೆ ಎಷ್ಟು ಬರ್ತದೆ ಅಷ್ಟು ಕಳಿಸ್ತೀನಿ. ಬಂದ್ರೆ ಸ್ವಲ್ಪ ಅದಕ್ಕೆ ನೋಡಿ ಬರ್ತದೆ. ಈಗ ಲೇಟೆಸ್ಟ್, ಈಗ ಲಾಸ್ಟ್ ಕಳಿಸಿದ್ನೆಲ್ಲ ಈಗ ತೆಗೆದೆ ಸರ್ ನಾನು ಅದನ್ನ. ಈಗ ಫುಲ್ ನಾ ಟ್ರೈ ಮಾಡಿ ಸರ್. ನನಗೆ ಹಿಂಗೆ ಹಿಡಿದು ಫುಲ್ ತಕ್ಕೊಳಕ್ಕೆ ಬರಂಗಿಲ್ಲ ರೀ ಅದು. ಎಷ್ಟು ಬರ್ತದೆ? ಹಾಂ, ಟ್ರೈ ಮಾಡ್ತೀನಿ ಸರ್. ಎಲ್ಲಿ ತಗೊಂಡಿರೋದು ಸರ್? ಇಲ್ಲಿ ಹಾಲ್ನೊಳಗೂ ನಡೀತದೆ. ಅವ್ರು ಈಗಿನ ಮಲ್ಕೊಂಡಾರ. ಬಾತ್ರೂಮ್ ಒಳಗೂ ನಡೀತದೆ. ದೊಡ್ಡದದ ನಮ್ಮ ಬಾತ್ರೂಮ್. ಇದನ್ನು ಮಾಡಿ, ವಿಡಿಯೋ ಕಾಲ್ ಮಾಡಿ. ಹಾಂ ಸರ್, ವಿಡಿಯೋ ಕಾಲ್ ಮಾಡಿ. ಹಾಂ, ವಿಡಿಯೋ ಕಾಲ್ ಹಾಲ್ನಾಗ ಮಾಡ್ಲೇನು ಸರ್? ಯಾರು ಇಲ್ಲ, ಇಲ್ಲಿ ಯಾರಿಲ್ಲ ಸರ್, ಹಾಲ್ನಾಗ ಯಾರಿಲ್ಲ. ಹಂಗೆ ಹಚ್ತೀನಿ ಅಂದ್ರೆ ನಾನು ಇದ್ರ ಟಾಪ್ ಹಾಕೊಂಡೆ ನಾನು. ಹಚ್ತೀನಿ ಸರ್, ವಿಡಿಯೋ ಕಾಲ್ ಮಾಡ್ತೀನಿ. ರೂಮ್ ಎರಡು ಬಾಲ ಹಾಕಿ ಮಾಡಿ. ಆಯ್ತು ಸರ್, ಮಾಡ್ತೀನಿ. ಹ್ಞೂ ರೂಮಿಗೆ ಹುಡುಗರು ಬಾಲ ಹಾಕಿ ಮಾಡ್ತೀನಿ ಸರ್. ಚಿಲ್ಕ ನಾಳೆ ಬಂದ್ಬಿಟ್ರೆ. ಹೌದು, ಕರೆಕ್ಟ್ ಸರ್, ಕರೆಕ್ಟ್. ಹ್ಞೂ. ಹಲೋ, ಅದು ಕ್ಲಾಸ್ ಏನು ಸರ್? ಬ್ಯೂಟಿಫುಲ್ ಅಂತ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಹಾಂ ಸರ್.
ಇದು ಫೋಟೋದಾಗ ಅಷ್ಟು ಇದು ಬರಲ್ಲ ಸರ್, ಅಂದ್ರೆ ನನಗೆ ತೆಗಿಲಿಕ್ಕೂ ಬರಂಗಿಲ್ಲ, ಫೋಟೋ ಕರೆಕ್ಟು ಬರಂಗಿಲ್ಲ ಕಳಿಸ್ಲಿಕ್ಕೆ ನಿಮ್ಗೆ. ಅದು ವಿಡಿಯೋ ಕಾಲ್ ಮಾಡಿದಾಗ ಫುಲ್ ತೆಗಿಬೇಕು ಅಂದ್ರೆ ಹಾ ಹೌದು, ಎಲ್ಲ ತೆಗಿಬೇಕು. ತೆಗಿ ನೀವು ಇಲ್ಲಿ ಬರ್ತೀರಲ್ಲ ಅವಾಗ ಇದನ್ನ ಮಾಡೋಣ ಅಂತ ಬಿಟ್ಟು. ಹ್ಞೂ ಸರ್, ಧಾರವಾಡಕ್ಕೆ ಬಂದ್ರೆ ಅಂದ್ರೆ ಇಲ್ಲ, ನಾನು ಹುಬ್ಳಿಗೆ ಬಾ ಅಂದ್ರೆ ಹುಬ್ಳಿಗೆ ಬರ್ತೀನಿ. ಇಲ್ಲಿ ಉಪಯೋಗ ಆಗಲ್ಲ, ನೀವು ಕರೆಕ್ಟ್ ಸರ್, ಲೋಕಲ್ ಹುಬ್ಳಿ ನಡೆಯಲ್ಲ. ಹ್ಞೂ ಸರ್, ಥ್ಯಾಂಕ್ಸ್ ಸರ್. ಇಷ್ಟು ಫುಲ್ ವರ್ಕಿಂಗ್ ಅನ್ಸರ್ ಇಲ್ಲಿ 10-11 ತನಕ ನೈಟಲ್ಲಿ. ಹಿಂಗಾಗಿ ಒಟ್ಟ ನಾನು ನೋಡಿದೆ ನಿಮ್ದು ವಾಟ್ಸಪ್ ಆನ್ ಆಗ್ತದನ ಅಂತ ಹೇಳಿ, ಒಟ್ಟ ಆನ್ ಆಗ್ಲಿಲ್ಲ. ಮತ್ತೆ ಫೋನ್ ಮಾಡಿದ್ರೆ ನೀವು ಫುಲ್ ಬ್ಯುಸಿನೇ ಇರ್ತಿರಲ್ಲ, ಅದಕ್ಕೆ ಸುಮ್ಮನೆ ಅದೇ. ಇನ್ನು ಅಗ್ದಿ ನಾನು ಭಾಳ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಫೋನ್ ಹಚ್ಚಿದ್ದೆ ನಾನು, ನೀವು ಅಂದ್ರಲ್ಲ ಅವತ್ತು ಬಂದ್ ಕೂಡ ಹಚ್ತೀರಂತ. ಹ್ಞೂ ಸರ್, ನೀವು ರೆಡಿ ಆದಾಗ ಮಸ್ತ್ ಕಾಣ್ತೀರಿ ಸರ್, ನೀವು ಇಲ್ಲಿ ಬಂದಿದ್ರಲ್ಲ ಹುಬ್ಳಿ. ಹಾಂ, ಪರ್ಸ್ನಾಲಿಟಿ ಅದು ಮಸ್ತ್ ಅದ. ಹ್ಞೂ ಸರ್, ಸ್ಮಾರ್ಟ್ ಅನ್ನಿಸ್ತೀರಿ. ವೆರಿ ಫೈನ್, ಬ್ಯೂಟಿಫುಲ್. ಹ್ಞೂ ಸರ್. ಹ್ಞೂ ಸರ್, ಭಾಳ ದಿವಸ ಆತ ನಿಮ್ ನೋಡ್ಬೇಕನ್ಲಿಗೆ ಅನಿಸ್ತೈತಿ ನನಗೂ. ಶುಕ್ರವಾರ ಬರ್ತೀರಲ್ಲ ಸರ್? ಬಂದ್ ಎಷ್ಟ್ ದಿವ್ಸ ಇರ್ತೀರಿ? ಏನ್ ಇರ್ತೀರಿ ಸರಿ? ಮತ್ತ ಔಟ್ ಸೈಡ್ ಅನ್ ಸರ್? ಹಾ 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 ಹಾ. ಪೊಲಿಟಿಕ್ಸ್ ಇದನ್ ಸರ್ ಈಗೆಲ್ಲ ಭಾಳ ಜೋರ್ ನಡೆದದ್ ನಿಮ್ದು? ಬಿಸಿನೆಸ್ ಅನ್ನೋದು ಅಲ್ಲಿ ಈಗ ಹೋಗಿತ್ತು ಅದಕ್ಕೆ. ಹಾ ಹಾ, ಇವಾಗ ಮತ್ತೆ ನಮ್ ಬಿಸಿನೆಸ್ ಮಾಡೋದು ಕೆಲಸ ಇಲ್ಲ. ಹಾ ಹೌದು ಹೌದು ಸರ್, ಕರೆಕ್ಟ್. ರಾಜ್ಯಸಭಾ ಮೆಂಬರ್ ಆದ್ರೆ ಭಾಳ ಚಲೋ ಸರ್. ಅಂದ್ರೆ ಇವ್ ಯಾವ ಜಂಜಾಟ ಇರಂಗಿಲ್ಲ, ಕ್ಯಾಂಪೇನ್ ಮಾಡೋ, ಇದನ್ ಮಾಡೋ, ಯಾವ ಸೆಟ್ಟಿಂಗ್ ಮಾಡೋ, ಯಾವ ಗದ್ಲಿರಂಗಿಲ್ಲ ಅವಾಗ. ಹಂಗ ನಿಂತ್ರ ಗೆಲ್ಬಹುದು, ಬಟ್ ಭಯಂಕರ ಎಫರ್ಟ್. ಇದು ರಾಜ್ಯಸಭಾ ಮೆಂಬರ್ಕ್ ಏನ್ ಇರಂಗಿಲ್ಲ, ಕಣ್ಣು ಮುಚ್ಚಿ ಇದ್ರಕ್ಕಿಂತ ಹೈಯರ್ ಪೊಸಿಷನ್ ಅಲ್ರಿ ಅದು. ಹ್ಞೂ ಸರ್. ಹಾ, ನೀವಾದ್ರ ಅಯ್ಯಪ್ಪ ನಂದ ಫುಲ್ ಆರಾಮಾಗ್ಬಿಡ್ತೇನೆ ನೋಡ್ರಿ ನಾನು. ಅಯ್ಯಪ್ಪ. ಹಾ ಸರ್. ಹ್ಞೂ ಸರ್. ಹ್ಞೂ ಸರ್. ಆಯ್ತು ಸರ್, ತೋರಿಸ್ತೇನೆ. ಹಾ ತೆಗೆದು ತೋರಿಸಿ. ಹಾಕ್ತೇನೆ. ಹ್ಞೂ ಸರ್, ಹಾಕೇನ್ ಸರ್. 2 ಚಿಲ್ಕ ಹಾಕಿಬಿಟ್ಟೇನೆ, ಯಾರು ಬರಂಗಿಲ್ಲ ಹೊರಗೆ ಈಗ. ಹ್ಞೂ ಸರ್, ತೋರಿಸ್ತೇನೆ ಸರ್. ಸರ್ ಹೇಳ್ರಿ. ಇಲ್ಲ ಸರ್, ನಿಮ್ದ ನಿಮ್ಸ್ಕೋತ್ ಕೂತಿದ್ದೆ ನಿಮ್ನ. ಹುಡುಗರು ಅವ್ರವ್ರ ಬೆಡ್ರೂಮ್ನಾಗ ಇದ್ದಾರ ಸರ್, ನಾ ಹಾಲ್ನಾಗಿದ್ದೆ. ನಮಗ್ ಹಾಲ್ ಕೊಟ್ಟಾರ ಅವ್ರು. ಅವ್ರಿಗೆ ಬೆಡ್ರೂಮ್ ಬೇಕಲ್ರಿ ಮತ್ ಹುಡುಗರಿಗೆ. ದೊಡ್ಡ ಮಗ ಮಗಳು 1 ಬೆಡ್ರೂಮ್, ಸಣ್ಣ ಮಗ 1 ಬೆಡ್ರೂಮ್, ನಮಗ್ ಹಾಲ್. ಹ್ಞೂ ಸರ್, ನಿಮ್ದ ನೆನಪಾಗ್ಲತ್ತಿತ್ತು, ನೆನ್ಸ್ಕೋತ್ ಕೂತಿದ್ದೆ. ಹ್ಞೂ ಸರ್, ಕಳಿಸ್ತೇನೆ ಸರ್. ನಾರ್ಮಲ್ ಫೋಟೋ ಅಲ್ಲ ಸರ್? ಸ್ಪೆಷಲ್ ಫೋಟೋ ಅದ. ಅಂದ್ರೆ ನೀವು ಇದ್ರ ಬ್ಯಾಡ್ ಅಂದಿತ್ತು, ಅದಕ್ಕೆ ಸುಮ್ಮನೆ ಅದೇ. ನಾ ಏನ್ ಬರಂಗಿಲ್ಲ ಅದಕ್ಕೆ ಈಗ ಮೆಸೇಜ್ ಬ್ಯಾಡ. ಹಾ ಸರ್, ಕಳಿಸ್ತೇನೆ. ಎಲ್ಲಿ ಸರ್? ಹಾ ಹಾ ಹಾ, ಕಳಿಸ್ತೇನೆ ಸರ್, ಕಳಿಸ್ತೇನೆ. ಹ್ಞೂ ಸರ್, ಸದ್ಯ ಕಳಿಸ್ತೇನೆ. ಎಸ್, ಓಕೆ ಸರ್. ಹ್ಞೂ ಸರ್, ನಿಮಗ್ ಭಾಳ ತ್ರಾಸ್ ಕೊಡ್ಲತ್ತೇನೆ ಪಾಪ ನಾನು. ಹಗ್ಲಲ್ಲ ನಿಮ್ಗ ಸರ್. ಏನಾತ್ ಗೊತ್ತಾ, ಇದು ಈ ಪ್ರೊಡಕ್ಷನ್ ಒಂದು ಇವ್ರ ಕಾಲೇಜ್ ಇಲ್ಲ, ಆಮೇಲೆ ಎಲ್ಲಾ EMI 60-70 ಲಕ್ಷ ಲೋನ್ ಮಾಡ್ಕೊಂಡ್ಬಿಟ್ಟೇನಿ. ಅದ್ ನಿಮ್ ಮನಿ ಹತ್ರ ಅದಲ್ಲ ಸರ್, ಸೆಂಟ್ ಮಿಲಾಗ್ರೀಸ್, ಅಲ್ಲಿ ಒಂದು 3 ಲಕ್ಷ. ಅದೇನಾತ್ರಿ 290 ಲೋನ್ ಸರ್ ನಮ್ದು. ಅದ್ರೊಳಗೆ 50,000 ಅಲ್ಲೇ FD ಇಟ್ಕೊಂಡಾರ ಅವ್ರು. ಒಂದ್ 50,000-60,000 ಮ್ಯಾನೇಜರ್ ಲೋನ್ ನನಗೂ ಬೇಕಂತ ತಕೊಂಡಿದ್ರಿ ಸರ್. ಅದ್ರಾಗ 1 ಲಕ್ಷ ರೂಪಾಯಿ ಅಲ್ಲೇ ಕೊಟ್ಟೇವಿ. ಈಗ 370 ಮಾಡಿ ಈಗ ನೀವು 2 ಲಕ್ಷ ತುಂಬ್ರ ನಿಂತ್ ಬಿಟ್ಟಾರ ಸರ್ ಈಗ ಅವ್ರು. ಅದು ಒಂದು. ಆಮೇಲೆ ನಾ ಇರ್ಲಾರ್ದಾಗ ಹುಡುಗರಿಗೆ ಬಂದು ಮಾತಾಡ್ಬಿಟ್ಟಾರಿ ಆಫೀಸ್ನಾಗ ಅವ್ರು. ಹುಡುಗರ್ಗೆ ಏನಾಗ್ಬಿಟ್ಟದ್ರಿ, ನಾ ಎಷ್ಟ ಕಷ್ಟ ಬರ್ಲಿ ಏನ ಬರ್ಲಿ ಆರಾಮ್ ಇಟ್ಬಿಟ್ಟೇನ್ರಿ ಅವ್ರನ್ನ. ಒಂಥರ ಈ ಕಿರಿಕಿರಿ ಆಗ್ಬಿಡ್ತ ನನಗೀಗ. ಅಡ್ಮಿಷನ್ ಮಾಡ್ಸಿಲ್ಲ, ಆಮೇಲೆ ಇಂಥವ್ರು ಬಂದ್ ಕಿರಿಕಿರಿ ಮಾಡ್ಲಿಕ್ಕೆ ಹತ್ಕೊಳ್ಳೋ ಪ್ರಾಬ್ಲಮ್ ಅಲ್ರಿ. ಹಿಂಗಾಗಿ ಹೆಡ್ಡೇಕ್ ಆಗಿ ಸಾಕಾಗ್ಬಿಟ್ಟದ ನೋಡ್ ಸರ್ ಖರೇನ ನನಗೆ.
ಅದಕ್ಕೆ ನಿಮಗ ಏಪ್ರಿಲ್ 15 ತನಕ ವೇಟ್ ಮಾಡಿ ಮುಂದೆ ಸರಿ ಮಾಡೋಣ. ಹ್ಞೂ ಸರ್. ಬಟ್ ಬಂದಾಗ ನಾ ಶುಕ್ರವಾರ ಶನಿವಾರ ನಾ ಬಂದಾಗ ಕರೆಕ್ಟ್ ಪ್ಲಾನ್ ಹೇಳ್ರಿ, ಹೆಂಗ್ ಮಾಡ್ತೀರಿ ಏನ್ ಮಾಡ್ತೀರಿ ಪ್ಲಾನ್ ಹೇಳ್ರಿ, ಅದ್ ಪ್ರಕಾರ ಮಾಡ್ಸಿ. ಹ್ಞೂ ಸರ್. ನನಗೆ ಅದನ್ನ ಈಗ ಒಂದ್ ಸ್ವಲ್ಪ ಏನಾರ ಮಾಡಿ ಸರ್ ಶುಕ್ರವಾರ ಶನಿವಾರ ನನಗೆ ಸೆಂಟ್ ಮಿಲಾಗ್ರಿಸದ ಸ್ವಲ್ಪ ಈಗ ಎಲ್ಲಾನು ಪೆಂಡಿಂಗ್ ಇಟ್ಟು ಅವ್ರಿಗೆ ಹಾಕ್ತೇನೆ ಸರ್. ಸ್ವಲ್ಪ ಈಗ ಹಾಕಿ ಅವ್ರಿಗೆ ಟೈಮ್ ಕೇಳ್ಕೊತೇನೆ ಸರ್. ಏಪ್ರಿಲ್ 15-16 ತನಕ ಅವ್ರದ್ದು. ಹ್ಞೂ ಸರ್, ಕಳಿಸ್ತೇನೆ ಸರ್ ಈಗ. ಹಲೋ ಸರ್, ಬಂದೆ ಮನೆಗೆ ಸರ್. ಓಕೆ ಹಾ ಸರ್. ಕಳ್ಸ್ಕೊಡ್ರಿ ಮಾಡ್ತೀನಿ. ಹಾ ಸರ್, ಇದನ್ನ ಕಳ್ಸ್ಕೊಡ್ರಿ ನಡೀತದೆ ಮಾಡ್ತೀನಿ. ಫೋಟೋ ರೀ. ಹಲೋ ಹಲೋ ಸರ್, ಹೇಳಿ ಸರ್. ಫುಲ್ ಕಾಸಲ್ಲ ಅದು ನನಗೆ ನೋಡ್ತೇನೆ ತಡಿ ಸರ್. ಎಷ್ಟು ಬರ್ತದೆ ಅಷ್ಟು ಕಳಿಸ್ತೇನೆ ಸರ್. ನಾನು ಈಗ ನೋಡ್ತೇನೆ ಎಷ್ಟು ಬರ್ತದೆ ಅಷ್ಟು ಕಳಿಸ್ತೇನೆ. ಬಂದ್ರೆ ಸ್ವಲ್ಪ ನೋಡಿ ಬರ್ತದೆ. ಈಗ ಲೇಟೆಸ್ಟ್ ಈಗ ಲಾಸ್ಟ್ ಕಳಿಸಿದ್ನೆಲ್ಲ ಈಗ ತೆಗೆದೆ ಸರ್ ನಾನು ಅದನ್ನ. ಈಗ ಫುಲ್ ನಾ ಟ್ರೈ ಮಾಡಿ ಸರ್. ನನಗೆ ಹಿಂಗೆ ಹಿಡಿದು ಫುಲ್ ತಕ್ಕೊಳಕ್ ಬರಂಗಿಲ್ಲ ರೀ ಅದು. ಎಷ್ಟು ಟ್ರೈ ಮಾಡ್ತೇನೆ ಸರ್. ಎಲ್ಲಿ ತಗೊಂಡಿರೋದು ಸರ್ ಇಲ್ಲಿ ಹಾಲ್ನೊಳಗೂ ನಡೀತದ. ಅವ್ರು ಈಗಿನ ಮಲ್ಕೊಂಡಾರ. ಬಾತ್ರೂಮ್ ಒಳಗೂ ನಡೀತದ. ದೊಡ್ಡದ ನಮ್ಮ ಬಾತ್ರೂಮ್. ಇದನ್ನ ಮಾಡಿ, ವಿಡಿಯೋ ಕಾಲ್ ಮಾಡಿ. ಹಾಂ ಸರ್, ವಿಡಿಯೋ ಕಾಲ್ ಮಾಡ್ತೀರಿ? ಹಾಂ, ವಿಡಿಯೋ ಕಾಲ್ ಹಾಲ್ನಾಗ ಮಾಡ್ಲೇನು ಸರ್? ಯಾರು ಇಲ್ಲ ಇಲ್ಲಿ ಯಾರಿಲ್ಲ ಸರ್, ಹಾಲ್ನಾಗ ಯಾರಿಲ್ಲ. ಹಂಗ ಹಚ್ತೇನೆ ಅಂದ್ರೆ ನಾನು ಇದ್ರ ಟಾಪ್ ಹಾಕೊಂಡೆ ನಾನು ಈಗ. ಹಚ್ತೀನಿ ಸರ್, ವಿಡಿಯೋ ಕಾಲ್ ಮಾಡ್ತೀನಿ. ರೂಮ್ ಬಾಲ ಹಾಕಿ ಮಾಡಿ. ಆಯ್ತು ಸರ್, ಮಾಡ್ತೀನಿ. ಹುಡುಗರು ಬಾಲ ಹಾಕಿ ಮಾಡ್ತೀನಿ ಸರ್. ಚಿಲ್ಕ ನಾಳೆ ಬಂದ್ಬಿಟ್ರೆ. ಹೌದು, ಕರೆಕ್ಟ್ ಸರ್, ಕರೆಕ್ಟ್. ಹಲೋ ಅದು ಕ್ಲಾಸ್ ಏನ್ ಸರ? ಬ್ಯೂಟಿಫುಲ್ ಅದ ಅಂತ. ಥ್ಯಾಂಕ್ಸ್ ಸರ, ಥ್ಯಾಂಕ್ ಯು ಸರ್. ಇದು ಫೋಟೋದಾಗ ಅಷ್ಟು ಇದು ಬರಲ್ಲ ಸರ್. ಅಂದ್ರೆ ನನಗೆ ತೆಗಿಲಿಕ್ಕೂ ಬರಂಗಿಲ್ಲ, ಫೋಟೋ ಕರೆಕ್ಟು ಬರಂಗಿಲ್ಲ ಕಳಿಸ್ಲಿಕ್ಕೆ ನಿಮ್ಗೆ. ಅದು ವಿಡಿಯೋ ಕಾಲ್ ಮಾಡಿದಾಗ ಫುಲ್ ತೆಗಿಬೇಕು. ಹಾ ಹೌದು, ಎಲ್ಲ ತೆಗಿಬೇಕು. ನೀವು ಇಲ್ಲಿ ಬರ್ತೀರಲ್ಲ ಅವಾಗ ಇದನ್ನ ಮಾಡೋಣ ಅಂದ್ಬಿಟ್ಟು. ಹ್ಞೂ ಸರ್, ಧಾರವಾಡಕ್ಕೆ ಬಂದ್ರೆ ಅಂದ್ರೆ ಇಲ್ಲ, ನಾನು ಹುಬ್ಳಿ ಬಾ ಅಂದ್ರೆ ಹುಬ್ಳಿ ಬರ್ತೀನಿ. ಇಲ್ಲಿ ಉಪಯೋಗ ಆಗಲ್ಲ. ನೀವು ಕರೆಕ್ಟ್ ಸರ್, ಲೋಕಲ್ ಹುಬ್ಳಿ ನಡೆಯಲ್ಲ. ಹ್ಞೂ ಸರ್, ಥ್ಯಾಂಕ್ಸ್ ಸರ್. ಇಷ್ಟು ಫುಲ್ ವರ್ಕಿಂಗ್ ಅನ್ಸರ್ ಇಲ್ಲಿ 12-11 ತನಕ ನೈಟಲ್ಲಿ. ಹಿಂಗಾಗಿ ಒಟ್ಟ ನಾನು ನೋಡಿದೆ ನಿಮ್ದು ವಾಟ್ಸಪ್ ಆನ್ ಆಗ್ತದನ ಅಂತ ಹೇಳಿ, ಒಟ್ಟ ಆನ್ ಆಗ್ಲಿಲ್ಲ. ಮತ್ತೆ ಫೋನ್ ಮಾಡಿದ್ರೆ ನೀವು ಫುಲ್ ಬ್ಯುಸಿನೇ ಇರ್ತಿರಲ್ಲ, ಅದಕ್ಕೆ ಸುಮ್ಮನೆ ಅದೇ. ಇನ್ನು ಅಗ್ದಿ ನಾನು ಭಾಳ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಫೋನ್ ಹಚ್ಚಿದ್ದೆ ನಾನು. ನೀವು ಅಂದ್ರಲ್ಲ ಅವತ್ತು ಬಂದ್ಕೊಳ್ಳಿ ಹಚ್ತೀರಂತ. ಹ್ಞೂ ಸರ್, ನೀವು ರೆಡಿ ಆದಾಗ ಮಸ್ತ್ ಕಾಣ್ತೀರಿ ಸರ್. ನೀವು ಇಲ್ಲಿ ಬಂದಿದ್ರಲ್ಲ ಹೋಗಿ. ಹಾಂ, ಪರ್ಸ್ನಾಲಿಟಿ ಅದು ಮಸ್ತ್ ಅದ. ಹ್ಞೂ ಸರ್, ಸ್ಮಾರ್ಟ್ ಅನ್ನಿಸ್ತೀರಿ. ವೆರಿ ಫೈನ್, ಬ್ಯೂಟಿಫುಲ್. ಹ್ಞೂ ಸರ್. ಹ್ಞೂ ಸರ್, ಭಾಳ ದಿವಸ ಆತ ನಿಮ್ ನೋಡ್ಬೇಕನ್ಲಿಕ್ಕೆ ಅನಿಸ್ತೈತಿ ನನಗೂ. ಶುಕ್ರವಾರ ಬರ್ತೀರಲ್ಲ ಸರ್? ಬಂದ್ ಎಷ್ಟ್ ದಿವ್ಸ ಇರ್ತೀರಿ? ಏನ್ ಇರ್ತೀರಿ ಸರಿ? ಮತ್ತ ಔಟ್ಸೈಡ್ ಅನ್ ಸರ್? ಹಾ 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 ಹಾ. ಪೊಲಿಟಿಕ್ಸ್ ಇದನ್ ಸರ್ ಈಗೆಲ್ಲ ಭಾಳ ಜೋರ್ ನಡೆದದ್ ನಿಮ್ಗೆ? ಬಿಸಿನೆಸ್ ಅಂತ ಈಗ ಹೋಗಿತ್ತು ಅದಕ್ಕೆ. ಹಾ ಹಾ, ಇವಾಗ ಮತ್ತೆ ನಮ್ ಬಿಸಿನೆಸ್ ಮಾಡೋದು ಕೆಲಸ ಇಲ್ಲ. ಹಾ ಹೌದು ಹೌದು ಸರ್, ಕರೆಕ್ಟ್. ರಾಜ್ಯಸಭಾ ಮೆಂಬರ್ ಆದ್ರೆ ಭಾಳ ಚಲೋ ಸರ್. ಅಂದ್ರೆ ಇವ್ ಯಾವ ಜಂಜಾಟ ಇರಂಗಿಲ್ಲ. ಕ್ಯಾಂಪೇನ್ ಮಾಡೋ, ಇದನ್ ಮಾಡೋ, ಇವ್ ಯಾವ ಸೆಟ್ಟಿಂಗ್ ಮಾಡೋ, ಯಾವ ಗದ್ಲಿರಂಗಿಲ್ಲ ಅವಾಗ. ಹಂಗ ನಿಂತ್ರ ಗೆಲ್ಬಹುದು, ಬಟ್ ಭಯಂಕರ ಎಫರ್ಟ್. ಇದು ರಾಜ್ಯಸಭಾ ಮೆಂಬರ್ಕ್ ಏನ್ ಇರಂಗಿಲ್ಲ. ಕಣ್ಣು ಮುಚ್ಚಿ ಇದ್ರಕ್ಕಿಂತ ಹೈಯರ್ ಪೊಸಿಷನ್ ಅಲ್ರಿ ಅದು. ಹ್ಞೂ ಸರ್. ಹಾ, ನೀವಾದ್ರ ಯಪ್ಪ ನಂದ ಫುಲ್ ಆರಾಮಾಗ್ಬಿಡ್ತೇನೆ ನೋಡ್ರಿ ನಾನು. ಯಪ್ಪ. ಹಾ ಸರ್. ಹ್ಞೂ ಸರ್, ಹ್ಞೂ ಸರ್, ಹ್ಞೂ ಸರ್. ಆಯ್ತು ಸರ್, ತೋರಿಸ್ತೇನೆ. ಹಾ ತೆಗೆದು ತೋರಿಸ್. ಹಾಕ್ತೇನೆ. ಹ್ಞೂ ಸರ್, ಹಾಕೇನಿ ಸರ್. 2 ಚಿಲ್ಕ ಹಾಕಿಬಿಟ್ಟೇನೆ. ಯಾರು ಬರಂಗಿಲ್ಲ ಹೊರಗೆ ಈಗ. ಹ್ಞೂ ಸರ್, ತೋರಿಸ್ತೇನೆ ಸರ್. ಸರ್ ಹೇಳ್ರಿ. ಇಲ್ಲ ಸರ್, ನಿಮ್ದ ನಿಮ್ಸ್ಕೋತ್ ಕೂತಿದ್ದೆ ನಿಮ್ನ. ಹುಡುಗರು ಅವ್ರವ್ರ ಬೆಡ್ರೂಮ್ನಾಗ ಇದ್ದಾರ ಸರ್. ನಾ ಹಾಲ್ನಾಗಿದ್ದೆ. ನಮಗ್ ಹಾಲ್ ಕೊಟ್ಟಾರ ಅವ್ರು. ಅವ್ರಿಗೆ ಬೆಡ್ರೂಮ್ ಬೇಕಲ್ರಿ ಮತ್ ಹುಡುಗರಿಗೆ.
ದೊಡ್ಡ ಮಗ ಮಗಳು 1 ಬೆಡ್ರೂಮ್, ಸಣ್ಣ ಮಗ 1 ಬೆಡ್ರೂಮ್, ನಮ್ಗ್ ಹಾಲ್. ಹ್ಞೂ ಸರ್. ನಿಮ್ದ ನೆನಪಾಗ್ಲತ್ತಿತ್ತು, ನೆನ್ಸ್ಕೋತ್ ಕೂತಿದ್ದೆ. ಹ್ಞೂ ಸರ್. ಫೋಟೋ ಕಳ್ಸಂದೇಳಿ ಕಳಿಸ್ತೇನೆ ಸರ್. ನಾರ್ಮಲ್ ಫೋಟೋ ಅಲ್ಲ ಸರ್, ಸ್ಪೆಷಲ್ ಫೋಟೋ ಅದ. ಅಂದ್ರೆ ನೀವು ಇದ್ರ ಬ್ಯಾಡ್ ಅಂದಿತ್ತು, ಅದಕ್ಕೆ ಸುಮ್ಮನೆ ಅದೇ. ನಾ ಏನ್ ಬರೆಯಂಗಿಲ್ಲ ಅದಕ್ಕೆ. ಈಗ ಮೆಸೇಜ್ ಬ್ಯಾಡ. ಹಾ ಸರ್, ಕಳಿಸ್ತೇನೆ. ಮೊನ್ನೆ ನಾವು ನೋಡಿದ್ನಲ್ಲ ಇದ್ರಾಗ ಆಫೀಸ್ನಾಗ. ಎಲ್ಲಿ ಸರ್? ಹಾ ಕಳಿಸ್ತೇನೆ ಸರ್, ಕಳಿಸ್ತೇನೆ. ಹ್ಞೂ ಸರ್, ಸದ್ಯ ಕಳಿಸ್ತೇನೆ ನೋಡಿ. ಎಸ್, ಓಕೆ ಸರ್. ಹ್ಞೂ ಸರ್. ನಿಮಗ್ ಭಾಳ ತ್ರಾಸ ಕೊಡ್ಲತ್ತೇನೆ ಪಾಪ, ನಾನು ಹಗ್ಲಲ್ಲ ನಿಮ್ಗ. ಸರ್ ಏನಾತ್ ಗೊತ್ತಾ, ಇದು ಈ ಪ್ರೊಡಕ್ಷನ್ದೊಂದು ಇವ್ರ ಕಾಲೇಜ್ ಇಲ್ಲ, ಆಮೇಲೆ ಎಲ್ಲ EMI 60-70 ಲಕ್ಷ ಲೋನ್ ಮಾಡ್ಕೊಂಡ್ಬಿಟ್ಟೇನಿ. ಅದು ನಿಮ್ಮ ಮನಿ ಹತ್ರ ಅದಲ್ಲ ಸರ್, ಸೆಂಟ್ ಮಿಲಾಗ್ರೀಸ್. ಅಲ್ಲಿ ಒಂದು 3 ಲಕ್ಷ ಅದೇನಾತ್ರಿ, 290 ಲೋನ್ ಸರ್ ನಮ್ದು. ಅದ್ರೊಳಗೆ 50,000 ಅಲ್ಲೇ FD ಇಟ್ಕೊಂಡಾರ ಅವ್ರು. ಒಂದ್ 50,000-60,000 ಮ್ಯಾನೇಜರ್ ಲೋನ್ ನನಗೂ ಬೇಕಂತ ತಕೊಂಡಿದ್ರಿ ಸರ್. ಅದ್ರಾಗ 1 ಲಕ್ಷ ರೂಪಾಯಿ ಅಲ್ಲೇ ಕೊಟ್ಟೇವಿ. ಈಗ 3.70 ಮಾಡಿ ಈಗ ನೀವು 2 ಲಕ್ಷ ತುಂಬ್ರಿ ಅಂತ ನಿಂತ್ಬಿಟ್ಟಾರ ಸರ್ ಈಗ ಅವ್ರು. ಅದು ಒಂದು. ಆಮೇಲೆ ನಾ ಇರ್ಲಾರ್ದಾಗ ಹುಡುಗರಿಗೆ ಬಂದು ಮಾತಾಡ್ಬಿಟ್ಟಾರಿ ಆಫೀಸ್ನಾಗ ಅವ್ರು. ಹುಡುಗರಿಗೆ ಏನಾಗ್ಬಿಟ್ಟದ್ರಿ, ನಾ ಎಷ್ಟ ಕಷ್ಟ ಬರ್ಲಿ ಏನ ಬರ್ಲಿ ಆರಾಮ್ ಇಟ್ಬಿಟ್ಟೇನ್ರಿ ಅವ್ರನ್ನ. ಒಂಥರ ಈ ಕಿರಿಕಿರಿ ಆಗ್ಬಿಡ್ತ ನನಗೀಗ. ಅಡ್ಮಿಷನ್ ಮಾಡ್ಸಿಲ್ಲ, ಆಮೇಲೆ ಇಂಥವ್ರು ಬಂದ್ ಕಿರಿಕಿರಿ ಮಾಡ್ಲಿಕ್ಕೆ ಪ್ರಾಬ್ಲಮ್ ಅಲ್ರಿ. ಹಿಂಗಾಗಿ ಹೆಡ್ಡೇಕ್ ಆಗಿ ಸಾಕಾಗ್ಬಿಟ್ಟದ ನೋಡ್ ಸರ್, ಖರೇನ ನನಗೆ. ಅದಕ್ ನಿಮಗ ವೇಟ್ ಮಾಡಿ ಮುಂದೆ ಮಾಡೋಣ. ಹ್ಞೂ ಸರ್. ಶುಕ್ರವಾರ ಶನಿವಾರ ಬಂದಾಗ ಕರೆಕ್ಟ್ ಪ್ಲಾನ್ ಹೇಳ್ರಿ, ಹೆಂಗ್ ಮಾಡ್ತೀರಿ ಏನ್ ಮಾಡ್ತೀರಿ ಪ್ಲಾನ್ ಹೇಳ್ರಿ. ಹ್ಞೂ ಸರ್. ನನಗ ಅದನ್ನ ಈಗ ಒಂದ್ ಸ್ವಲ್ಪ ಏನಾರ ಮಾಡಿ ಸರ್, ಶುಕ್ರವಾರ ಶನಿವಾರ ನನಗೆ ಸೆಂಟ್ ಮಿಲಾಗ್ರಿಸದ ಸ್ವಲ್ಪ ಈಗ ಎಲ್ಲಾನು ಪೆಂಡಿಂಗ್ ಇಟ್ಟು ಅವ್ರಿಗೆ ಹಾಕ್ತೇನೆ ಸರ್. ಸ್ವಲ್ಪ ಈಗ ಹಾಕಿ ಅವ್ರಿಗೆ ಟೈಮ್ ಕೇಳ್ಕೊತೇನೆ ಸರ್, ಏಪ್ರಿಲ್ 15-16 ತನಕ ಅವ್ರದ್ದು. ಹ್ಞೂ ಸರ್, ಕಳಿಸ್ತೇನೆ ಸರ್ ಈಗ. ಹ್ಞೂ. ರಮಾ ಕುಲಕರ್ಣಿ ಮಾಯಾಜಾಲ ಹೆಂಗಿತ್ತು, ಆಕೆ ಪ್ರಭಾವಿಗಳ ಜೊತೆಯಲ್ಲಿ ಹೆಂಗ್ ಮಾತನಾಡ್ತಾ ಇದ್ಲು ಗಮನಿಸ್ತಾ ಇದ್ರಿ. ಹಾಗೇನೆ ಈ ಮಾಯಾಜಾಲದ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ, ಆದ್ರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್.